ಪದ್ಮಪ್ರಿಯೆ ಪದ್ಮಿನಿ ಪದ್ಮಾಲಯೇ ಪದ್ಮಹಸ್ತೆ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನನುಕೂಲೆ ತತ್ವಾದ ಪದ್ಮಂ ಮಹಿಸನ್ನಿಧತ್ವ ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 26/12/2025 ಶುಕ್ರವಾರ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯನ ಪುಷ್ಯಮಾಸ ಹೇಮಂತ ಋತು ಶುಕ್ಲಪಕ್ಷ ಷಷ್ಠಿ ಪೂರ್ವಭಾದ್ರ ನಕ್ಷತ್ರ ಸಿದ್ಧಿ ಯೋಗ ತೈತಲಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 10:54 12:20 ತನಕ ರಾಹುಕಾಲ ಇರುತ್ತೆ. ಇನ್ನು ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ 12:20 1:44 ತನಕ ಸಂಕಲ್ಪ ಕಾಲ ಇರತಕ್ಕಂಥ ಪರ್ವ ದಿನ ಶುಕ್ರವಾರ. ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ. ಇಂದಿನ ಷಷ್ಠಿಯನ್ನು ನಾವು ತುಳು ಷಷ್ಠಿ ಅಂತ ಕರಿತೀವಿ. ಕೊಲ್ಪೆ ಸುಬ್ರಹ್ಮಣ್ಯ ಸ್ವಾಮಿಗಳ ಉತ್ಸವ ನಡೀತಕ್ಕಂಥ ಪರ್ವ ದಿನ ಕೂಡ ಇದಾಗಿರುತ್ತೆ. ಡೋನ ಮರಡಿ ಜಾತ್ರೆ ಇರ್ಬೋದು. ಈಗಾಗಲೇ ನಮಗೆ ಗೊತ್ತು, ಘಾಟಿಯ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಜಾತ್ರಾ ಮಹೋತ್ಸವಗಳು ನಡೀತಾ ಇರ್ತಕ್ಕಂಥ ಪರ್ವ ಕಾಲ ಕೂಡ ಇದಾಗಿರುತ್ತೆ. ಗುರು ಅನಂತ ಸ್ವಾಮಿಗಳ ಪುಣ್ಯ ದಿನ ಕೂಡ ಇದಾಗಿರುತ್ತೆ. ಹಾಗೆ ರವಿ ಧನುಸು ರಾಶಿಯಲ್ಲಿ, ಚಂದ್ರ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಹಾಗೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಆರ್ಥಿಕವಾಗಿ ಪ್ರಗತಿ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ವಿವಾಹ ಜೀವನ ಚೆನ್ನಾಗಿರುತ್ತೆ, ವೃತ್ತಿಯಲ್ಲಿ ಶುಭಕರ, ಹಳೆ ಬಾಕಿ ವಸೂಲಿ ಆಗುತ್ತೆ, ಹಣಕಾಸಿನ ಮುಗ್ಗಟ್ಟುಗಳನ್ನು ಎದುರಿಸೋ ಶಕ್ತಿ, ಅಂದರೆ ಎಲ್ಲೋ ಒಂದು ಕಡೆ ಹಣಕಾಸಿನ ತೊಂದರೆಗಳು ಕೂಡ ಈಡೇರ್ತಕ್ಕಂಥದ್ದು, ಅಂದರೆ ಹಣಕಾಸಿನ ಯೋಗ ಇರ್ತಕ್ಕಂಥದ್ದು, ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಆದಾಯದಲ್ಲಿ ಏರಿಕೆ ಆಗುತ್ತೆ, ವ್ಯಾಪಾರಸ್ಥರಿಗೂ ಒಳ್ಳೆಯದಾಗುತ್ತೆ. ಸ್ವಲ್ಪ ಅತಿಯಾಗಿ ನಂಬಿಕೆ, ಯಾರನ್ನೂ ಅತಿಯಾಗಿ ನಂಬೋದು ಅದು ಕೂಡ ಅತಿ ಸರ್ವತ್ರ ವರ್ಜಯೇತ್ ಅಂತೀವಿ. ಅತಿ ನಂಬಿಕೆ ಬೇಡ. ಇನ್ನು ಗಂಡ ಹೆಂಡತಿಯರ ವಿಚಾರದಲ್ಲೂ ಕೂಡ ಹಳೆಯ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋಕ್ಕೆ ಹೋಗೋದು ಬೇಡ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಆರ್ಮಿಯಲ್ಲಿ ಕೆಲಸ ಮಾಡೋರಿಗೆ, ಪೊಲೀಸ್ ಆಫೀಸರ್ಸ್ಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಹಳೆ ಬಾಕಿ ಕೂಡ ವಸೂಲಿ ಆಗುತ್ತೆ, ವ್ಯಾಪಾರಸ್ಥರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಸಾಧ್ಯವಾದಷ್ಟು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಪ್ರಕೃತ್ಯೈ ನಮಃ, ಓಂ ಪ್ರಕೃತ್ಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದೇನೆ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ಮೀನ ರಾಶಿಯಲ್ಲಿ ನೋಡಿದ್ರೆ ಹೂಡಿಕೆಯಿಂದ ಲಾಭ ಆಗುತ್ತೆ, ಹಳೆ ಹೂಡಿಕೆಯಿಂದ ಲಾಭ ಆಗುತ್ತೆ, ಹಳೆ ಸಾಲ ವಸೂಲಿ ಆಗುತ್ತೆ, ಉದ್ದೇಶಗಳು ಈಡೇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಅಲ್ಪ ಅನಾರೋಗ್ಯ ಕಾಡುತ್ತೆ, ವಾಹನ ಯೋಗ ಚೆನ್ನಾಗಿದೆ. ಅಪಾರ್ಥಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ಬೇರೆಯವರನ್ನು ನೀವು ಕಂಡಮ್ಮಾಗಿ ಅಥವಾ ಅವರನ್ನು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ನೋಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಯಾರಲ್ಲಿ ಏನು ಯೋಗ ಇರುತ್ತೋ ಗೊತ್ತಿಲ್ಲ. ನಿಮಗೇನಾಗುತ್ತೆ, ಇವತ್ತು ಸ್ವಲ್ಪ ಸುಮ್ಮನೆ ಆದರೂ ಅಪವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹಾಗೆ ವಾಹನ ಯೋಗದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಮಕ್ಕಳಿಂದ ಶುಭ ಸಮಾಚಾರ ಕೂಡ ಇಂದು ನಿರೀಕ್ಷೆಯ ಫಲ ಕೂಡ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ದುರ್ಗಾಯೈ ನಮಃ, ಓಂ ದುರ್ಗಾಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧನೂ ಸಹ ಧನುಸ್ಸು ರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಭಾದ್ರ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲ ಮಾನಸಿಕವಾಗಿ ಒಂದು ಸದೃಢತೆ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಪ್ರಯಾಣದಿಂದ ಒಳ್ಳೆಯದಾಗುತ್ತೆ, ಆನ್ಲೈನ್ ವ್ಯಾಪಾರಸ್ಥರಿಗೆ, ಮಾರ್ಕೆಟಿಂಗ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಹಳೆ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಮನೆ ಅಥವಾ ಸೈಟಿನ ವಿಚಾರದಲ್ಲಿ ಶುಭ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಸ್ನೇಹಿತರ ಮಧ್ಯೆ ಒಂದಷ್ಟು ಅಪಾರ್ಥಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ, ಪ್ರೇಮ ವ್ಯವಹಾರಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ ಬರ್ತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಆಕಸ್ಮಿಕ ಪ್ರಯಾಣ ಯೋಗ ಕೂಡ ಇರುತ್ತೆ. ಇನ್ನು ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಹುಷಾರಾಗಿ ಇವತ್ತು ಮಾತಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಮಿಥುನ ರಾಶಿಯವರಿಗೆ 7 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಭಾರ್ಗವ್ಯೈ ನಮಃ, ಓಂ ಭಾರ್ಗವ್ಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಪೂರ್ವಭಾದ್ರ ನಕ್ಷತ್ರ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕರ್ಕಾಟಕ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಹಿತಶತ್ರುಗಳ ಕಾಟ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಸ್ವಲ್ಪ ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ತನ್ಮಯತೆ ಇರಲಿ, ಬೇರೆ ಬೇರೆ ಕಡೆ ಗಮನ ಕೊಡೋದು ಬೇಡ. ಅವಕಾಶಗಳು ಚೆನ್ನಾಗಿದೆ, ಕುಟುಂಬದಲ್ಲಿ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ಅಲ್ಪ ಆದಾಯ, ಜಾಸ್ತಿ ಆದಾಯ ಇರೋದಿಲ್ಲ. ಹಿರಿಯರ ಅನಾರೋಗ್ಯದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಾ. ಪ್ರೀತಿ ಪ್ರೇಮ ವಿಚಾರಗಳ ಬಗ್ಗೆ ಒಂದಷ್ಟು ಮಾನಸಿಕವಾಗಿ ಯಾತನೆ ಆಗ್ತಕ್ಕಂಥದ್ದು, ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕ
ದಿಕ್ಕುಗಳು ಕೂಡ ಎದುರಾಗುತ್ತೆ. ಆರೋಗ್ಯ ವಿಚಾರದಲ್ಲಿ ಚೆನ್ನಾಗಿರುತ್ತೆ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದು ಶುಭ ಸುದ್ದಿ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಗಿರಿಜಾಯೈ ನಮಃ, ಓಂ ಗಿರಿಜಾಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ಒಂದು ಸಿಂಹ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ, ಕೆಲಸ ಕಾರ್ಯಗಳು ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸು ಇವತ್ತೇನೋ ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ನಿಲ್ಲೋದೇ ಇಲ್ಲ, ಆ ರೀತಿಯ ಭಾವನೆ ಬರುತ್ತೆ. ಅತಿಯಾದ ಖರ್ಚುಗಳು ಜಾಸ್ತಿ ಬರುತ್ತೆ. ಮನೆಗೆ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ವಸ್ತು ಏನಾದರೂ ಕೊಂಡ್ಕೊಂಬರ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಹೊಸ ಹೂಡಿಕೆಗೆ ಪ್ರಯತ್ನ ಪಡ್ತೀರಾ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಹಳೆಯ ಆರೋಗ್ಯದ ಸಮಸ್ಯೆ ಸಣ್ಣ ಪುಟ್ಟ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಈ ರಾಶಿಯವರಿಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಕೆಲವರು ಉದ್ಯೋಗವನ್ನು ಬದಲಾಯಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಕೇಸರಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ಒಂದು ಸಿಂಹ ರಾಶಿಯವರಿಗೆ 6 ಆಗಿರ್ತಕ್ಕಂಥದ್ದು. ಹಾಗೆ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಹಾಗೆಯೇ ಇಂದು ಓಂ ನಾರಾಯಣ್ಯೈ ನಮಃ, ಓಂ ನಾರಾಯಣ್ಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಮೀನರಾಶಿಯಲ್ಲಿ ಚಂದ್ರನ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಇವತ್ತು ಮಾನಸಿಕವಾಗಿ ನೆಮ್ಮದಿ ಇರುತ್ತೆ. ಸಂತೋಷದ ಸುದ್ದಿ, ಶುಭ ಸುದ್ದಿ ನಿರೀಕ್ಷೆಯಲ್ಲಿದ್ದೀರಾ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಹಳೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಹೊಸ ಸ್ನೇಹಿತರ ಪರಿಚಯ ಆಗ್ತಕ್ಕಂಥದ್ದು. ಅನುಕೂಲಕ್ಕೆ ತಕ್ಕ ಹಾಗೆ ಇವತ್ತು ಮಾನಸಿಕವಾಗಿ ನೆಮ್ಮದಿ ಇರ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಆಗುತ್ತೆ. ಹಾಗೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು. ವಾಹನ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಕನ್ಯಾ ರಾಶಿಯ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರು ಹೊಸ ವ್ಯಾಪಾರ ಅಥವಾ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಗಂಡ ಹೆಂಡತಿಯರ ಮಧ್ಯೆ ಬಹಳಷ್ಟು ಅನ್ಯೋನ್ಯತೆ ಇರ್ತಕ್ಕಂಥ ದಿನ ಸಹ ಕನ್ಯಾ ರಾಶಿಯವರಿಗೆ ಆಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಲಲಿತಾಂಬಿಕಾಯೈ ನಮಃ, ಓಂ ಲಲಿತಾಂಬಿಕಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದರೆ ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಕೆಲಸ ಕಾರ್ಯಗಳು ಶುಭ ಆಗ್ತಕ್ಕಂಥದ್ದು. ಸಾಹಿತಿಗಳಿಗೆ, ಕಲಾವಿದರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರಿಗೆ ಆ ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು. ಮಹಿಳೆಯರಿಗೆ ಆಭರಣ ಯೋಗ ಅಥವಾ ವಸ್ತು ಯೋಗ ಅಂತ ಹೇಳುತ್ತೆ. ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ. ಸೈಟಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳು ಶುಭ ಆಗ್ತಕ್ಕಂಥದ್ದು. ಹೊಸ ಪಾಲುದಾರಿಕೆಯಿಂದ ಲಾಭ ಆಗ್ತಕ್ಕಂಥ ಯೋಗ ಸಹ ತುಲಾ ರಾಶಿಯವರಿಗಿರುತ್ತೆ. ಈ ರಾಶಿಯವರು 6 ಅದೃಷ್ಟದ ಸಂಖ್ಯೆಗಳಾಗಿದ್ದು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಿಳಿ ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇಂದು ಓಂ ನಿತ್ಯಲಕ್ಷ್ಮೀ ನಮಃ, ಓಂ ನಿತ್ಯಲಕ್ಷ್ಮೀ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಮೀನ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೋದ್ರೆ ಉದ್ಯೋಗದಲ್ಲಿ ಹಿತಶತ್ರುಗಳ ಕಾಟ ಇರ್ಬೋದು. ಆರ್ಥಿಕ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಹಾಗೆ ಗ್ರಾನೈಟ್ ವ್ಯಾಪಾರಸ್ಥರಿಗೆ, ಸಿಮೆಂಟ್ ವ್ಯಾಪಾರಸ್ಥರಿಗೆ, ಹಾರ್ಡ್ವೇರ್ ಸ್ಟೋರ್ಸ್ ಅವರಿಗೆ ಇವರಿಗೆಲ್ಲ ಶುಭ ಆಗ್ತಕ್ಕಂಥದ್ದು. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಯೋಗ ಕೂಡ ಇರುತ್ತೆ. ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತಕ್ಕಂಥ ಕೆಲವೊಂದು ಗೊಂದಲಗಳು ಸಹ ವೃಶ್ಚಿಕ ರಾಶಿಯವರಿಗೆ ಬಂದು ಹೋಗ್ತಕ್ಕಂಥದ್ದು. ಹಾಗೆಯೇ ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ಒಳ್ಳೆಯದಾಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ, ಮೆಡಿಕಲ್ ಲೈನಲ್ಲಿ, ವೈದ್ಯಕೀಯ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಭಾಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಸಾಧ್ಯವಾದಷ್ಟು ನೀವು ಓಂ ಕಾಮಾಕ್ಷೈ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೀನ ರಾಶಿಯಲ್ಲಿ ಪೂರ್ವಭಾದ್ರಾ ನಕ್ಷತ್ರ ಅಂದರೆ ಅದು ಸಹ ಗುರುವಿನ ನಕ್ಷತ್ರದಲ್ಲಿಯೇ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ.
ಮಾನಸಿಕ ತೃಪ್ತಿ ಇರುತ್ತೆ. ಹಾಗೆ ಅನಿಸಿಕೆಗಳ ತಕ್ಕ ಮನ್ನಣೆ ಸಿಗುತ್ತೆ. ವಾಹನ ಯೋಗ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ರೈತರು ಒಳ್ಳೆಯದಾಗ್ತಕ್ಕಂಥದ್ದು, ಹಳೆ ಬಾಕಿ ವಸೂಲಿ ಆಗುತ್ತೆ, ಬ್ಯಾಂಕ್ ಸಾಲವನ್ನು ಕೂಡ ಸ್ವಲ್ಪ ತೀರಿಸ್ಕೊಳ್ತೀರಾ. ಕೆಲವರಿಗೆ ಆಸ್ತಿಯ ವಿಚಾರದಲ್ಲಿ, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ, ಕಾನೂನು ವಿಚಾರಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳ ವಿಷಯದಲ್ಲೂ ಕೂಡ ಬಹಳಷ್ಟು ಶುಭ ಇರತಕ್ಕಂಥದ್ದು. ಮಕ್ಕಳ ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು ಅಥವಾ ಅರಿಯರ್ಸ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಕೆಲವರಿಗೆ ಭೂಮಿ ತಗೊಳ್ಳೋ ಯೋಗ ಕೂಡ ಇರುತ್ತೆ. ಪೂರ್ವಿಕರ ಅಥವಾ ಒಂದು ಹಳೆಯ ನೆನಪುಗಳು ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ಮಹಿಳಾ ಸರ್ಕಾರಿ ಉದ್ಯೋಗಸ್ಥರಿಗೆ ಬಹಳಷ್ಟು ಶುಭ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾರೆ. ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ಒಂದು ದಿನ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಓಂ ಸುಧಾಯೈ ನಮಃ, ಓಂ ಸುಧಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೀನ ರಾಶಿಯಲ್ಲಿ ಚಂದ್ರನ ಒಂದು ಪೂರ್ವಾಭಾದ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಇವತ್ತು ಹಿತಶತ್ರುಗಳ ಕಾಟ ಜಾಸ್ತಿ. ಹಿತಶತ್ರುಗಳು ಸ್ವಲ್ಪ ಬೇಕಾಗಿನೂ ಏನಾದರೂ ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಆದಾಯದಲ್ಲಿ ಏರಿಕೆ ಆಗುತ್ತೆ. ಅನಿಸಿಕೆಗಳಿಗೆ ತಕ್ಕ ಮನ್ನಣೆ ಸಿಗ್ತಕ್ಕಂಥದ್ದು. ವಿವಾದಗಳಿಂದ ಮುಕ್ತರಾಗ್ತೀರಾ. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇರುತ್ತೆ. ಭೂ ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು. ಉದ್ದಿಮೆದಾರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಸ್ವಲ್ಪ ಹಿತಶತ್ರುಗಳು ಅನ್ನೋದಕ್ಕಿಂತ ಕುಟುಂಬದಲ್ಲಿಯೇ ಕೆಲವರ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಹಳೆಯ ಕಾಯಿಲೆ ಬಗ್ಗೆ ನಿರ್ಲಕ್ಷ್ಯತನ ಕೂಡ ಬೇಡ. ಆಸ್ತಿಯ ವಿಚಾರದಲ್ಲೂ ಇವತ್ತಿನ ದಿವಸ ಯಾವುದೇ ನಿರ್ಧಾರಗಳನ್ನು ತಗೋಬೇಡಿ. ಹಾಗೆ ಉದ್ದಿಮೆದಾರರು ಸಹ ಸ್ವಲ್ಪ ಜಾಗೃತಿಯಾಗಿದ್ದಿದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸಂಧ್ಯಾ ಕಾಲದಲ್ಲಿ ಒಂದು ಶುಭ ಸುದ್ದಿ ಕೂಡ ಸಿಗುತ್ತೆ. ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆ ಈ ದಿನ ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಓಂ ಲಕ್ಷ್ಮೀಪತಯೇ ನಮಃ, ಓಂ ಲಕ್ಷ್ಮೀಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮೀನರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡಿದ್ರೆ ರಾಜಕೀಯ ಪ್ರಗತಿ ಇರುತ್ತೆ, ಅಧಿಕಾರ ಪ್ರಾಪ್ತಿ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಸರ್ಕಾರಿ ವಲಯದಿಂದ ಒಳ್ಳೆಯದಾಗುತ್ತೆ, ಗೃಹ ನಿರ್ಮಾಣ ಅಥವಾ ಮನೆ ಕೊಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಟೆನ್ಷನ್ ಆಗ್ತಕ್ಕಂಥದ್ದು, ಹಳೆಯ ಸಮಸ್ಯೆಗಳಿಗೆ ಇವತ್ತಿನ ದಿವಸ ಸರಿಯಾದ ಪರಿಹಾರ ಸಿಗೋದಿಲ್ಲ. ಆದರೂ ಕೂಡ ಸ್ವಲ್ಪ ತಾಳ್ಮೆ ಇರಿ, ನಿರೀಕ್ಷೆಗಳಿಗೆ ಫಲ ಸಿಗುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ ಶುಭ ಆಗ್ತಕ್ಕಂಥ ಒಂದು ದಿನ ಸಹ ಕುಂಭರಾಶಿಯವರಿಗಾಗಿರುತ್ತೆ. ಒಂದು ಸ್ವಲ್ಪ ಕಪ್ಪು ಬಣ್ಣನೇ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಇವತ್ತು ಸ್ವಲ್ಪ ಸೀಕ್ರೆಟು, ಗುಟ್ಟಾಗಿರೋದು, ಅತಿಯಾದ ಮಾತು ಕೂಡ ಇವತ್ತು ಅಷ್ಟು ಶುಭ ಕೂಡ ಅಲ್ಲ. ಹಾಗೆ ತಿಳಿ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಮಾಹೇಶ್ವರ್ಯೈ ನಮಃ, ಓಂ ಮಾಹೇಶ್ವರ್ಯೈ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನ ರಾಶಿ, ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಈ ದಿನ ಮೀನರಾಶಿಯಲ್ಲಿಯೇ ಚಂದ್ರನ ಸಂಚಾರದ ಫಲಾಫಲ ನೋಡಿದ್ರೆ ಮಾನಸಿಕ ನೆಮ್ಮದಿ ಇರ್ಬೋದು, ಯಾತ್ರೆಗಳ ದರ್ಶನ ಅಥವಾ ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ನಿರ್ಧಾರಗಳು ಗಟ್ಟಿಯಾಗಿರುತ್ತೆ. ನೀವು ಇಷ್ಟು ದಿನ ಕಾಪಾಡ್ಕೊಂಡ್ಬಂದಂತಹ ಯಾವುದೋ ಕೆಲಸದ ವಿಚಾರದಲ್ಲಿ ನಿಮಗೆ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ, ಹೊಸ ಸಂಬಂಧಗಳನ್ನು ಬೆಸಿಕೋತೀರಾ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಕೃಷಿಯಿಂದ ಲಾಭ ಆಗ್ತಕ್ಕಂಥ ದಿನ ಸಹ ಇದಾಗಿರುತ್ತೆ. ಮೀನರಾಶಿಯವರಿಗೆ ತುಂಬ ಬೇಕಾದವರಿಂದ ಹಿಂಗಾಯ್ತಲ್ಲ ಅಂತಕ್ಕಂಥ ಒಂದು ಆಲೋಚನೆ, ಕೆಟ್ಟ ಆಲೋಚನೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಾಹನದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಸಾಧ್ಯವಾದಷ್ಟು ಇಂದು ಓಂ ರಮಾಯೈ ನಮಃ, ಓಂ ರಮಾಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.